ಕಡೆ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ ಮಾಡುತ್ತಾ ಕ್ಷೇತ್ರವನ್ನು ಗಟ್ಟಿಗೊಳಿಸುವಲ್ಲಿ ಸಂಯುಕ್ತ ಪಾಟೀಲ್ ಅವರು ನಿರತರಾಗಿದ್ದರೆ ಇನ್ನೊಂದು ಕಡೆ ಅಸಮಾಧಾನದ ದಟ್ಟ ಹೊಗೆ ಕೂಡ ಇನ್ನೊಂದು ಕಡೆ ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಅವ್ರನ್ನ ಮಾತನಾಡ್ಸೋಣ ಏನು ಹೇಳ್ತಾರೆ ಅಂತ ಈಗಾಗಲೇ ವೀಣಾ ಕಾಶ್ಯಪ್ನವರು ಅಸಮಾಧಾನವನ್ನು ಈಗ ಬಹಿರಂಗವಾಗಿ ಹೊರಹಾಕಿದ್ದಾರೆ. ಮೇಡಮ್, ಈಗ ಮೊದಲೇದಾಗ ಹೇಳಬೇಕಂದ್ರೆ ಯಾವ ರೀತಿ ನಿಮಗೆ ರೆಸ್ಪಾನ್ಸ್ ಸಿಗ್ತಾ ಇದೆ? ಈಗ ಅಸಮಾಧಾನ ಹೊರತುಪಡಿಸಿ ಸದ್ಯದ ಮಟ್ಟಿಗೆ ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ? ನನಗೆ ಮಾತ್ರ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದ್ದೀರಿ ಸರ್. ಅದ್ರ ಪ್ರೂಫ್ ನೀವೆಲ್ಲರೂ ಸಾಮಾಜಿಕ ಜಾಲತಾಣದಲ್ಲಿ ನೋಡಬಹುದು. ಕ್ಯಾಮ್ರಾ ಸಾರಿ. ಸೊ ಅದನ್ನು ನೀವೆಲ್ಲರೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ಬೋದು. ಸೊ ಇಲ್ಲಿರುವಂತಹ ಎಲ್ಲ ಕಾರ್ಯಕರ್ತರು ನಾವೆಲ್ಲರೂ ಬಹಳ ಒಗ್ಗಟ್ಟಾಗಿ ನಿಂತ್ಕೊಂಡಿದ್ದೀವಿ. ಅದು ಬರೀ ನನಗೋಸ್ಕರ ಅಲ್ಲ, ಪಕ್ಷದಗೋಸ್ಕರ ಅಂತ ನಾನು ನಂಬಿದ್ದೀನಿ. ಯಾಕಂದರೆ ಪ್ರತಿಯೊಬ್ಬ ಕಾರ್ಯಕರ್ತನ ಕನಸು ಏನು ಅಂತಂದರೆ ನಾವು ಈ ಸರಿ ಗೆಲ್ಲೇಬೇಕು ಅನ್ನೋದು ಅವರ ಒಂದು ಕನಸಾಗಿದೆ. ಆ ಕನಸನ್ನು ನನಸು ಮಾಡೋದಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾಯಿದ್ದೀವಿ. ಕಾರ್ಯಕರ್ತರು, ಶಾಸಕರು, ನಾಯಕರು, ಮಾಜಿ ಶಾಸಕರು, MLCಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ. ಸೊ ನಮ್ಮ ಗುರಿ ಗೆಲುವು. ಅಲ್ಲ, ಇದು ಒಂದು ಭಾಗ ಆದರೆ ಒಳ್ಳೆಯ ರೆಸ್ಪಾನ್ಸ್ ಎಲ್ಲ ಕಾರ್ಯಕರ್ತರಿಂದ ಸಿಗ್ತಾ ಇದೆ, ಓಕೆ, ಕೆಲವೊಂದಿಷ್ಟು ನಾಯಕರಿಂದ. ಆದರೆ ಪ್ರಬಲ ಆಕಾಂಕ್ಷಿ ಇದ್ದಂಥವರು ಈಗ ಬಹಿರಂಗ CM ಎದುರು ಕೂಡ ಅದು ಶಮನ ಆಗಲಿಲ್ಲ, ಇನ್ನೂ ಅಸಮಾಧಾನ ಶಮನ ಆಗಲಿಲ್ಲ. ನಾನು ಚುನಾವಣೆಯಿಂದನೇ ದೂರ ಇರ್ತೀನಿ, ಪ್ರಚಾರದಿಂದ ದೂರ ಇರ್ತೀನಿ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಇದರಿಂದ ನಿಮಗೆ ಹೊಡೆದು ಬೀಳುತ್ತೆ ಅಂತ ಅನಿಸ್ತಾ ಇದೆ? ಹೆಂಗೆ? ಇಲ್ಲ ಸರ್, ಹೊಡೆದು ಬೀಳಲ್ಲ. ಯಾಕಂತಂದರೆ ಅವ್ರು ನಮ್ಮ ಜೊತೆ ಎಲೆಕ್ಷನ್ ಮಾಡ್ತಾರೆ ಅನ್ನೋದು ನನ್ನ ಒಂದು ಭರವಸೆ. ಯಾಕಂತಂದರೆ 50 ವರ್ಷಗಳಿಂದ ಅವ್ರ ಕುಟುಂಬಕ್ಕೆ ಕಾಂಗ್ರೆಸ್ಗೆ ಅನುಭವ ಒಂದು ಸಂಬಂಧ ಇದೆ. ಸೊ ಅದಕ್ಕೆ ನನಗೊಂದು ಸರ್ ಎಲ್ಲರೂ ಮಾತಾಡಬೇಡ್ರಿ ಒಮ್ಮೆಗೆ. ಸೊ ಅದಕ್ಕೆ ನನಗೇನು ಅನಿಸುತ್ತೆ ಅಂತಂದರೆ ಡೆಫಿನೆಟ್ಲಿ ಅವರು ಕೂಡ ನಮ್ಮ ಜೊತೆ ನಿಂತು ಎಲೆಕ್ಷನ್ ಮಾಡ್ತಾರೆ ಅನ್ನೋದು ನನಗೆ ಭರವಸೆ ಇದೆ. ಯಾಕಂತಂದರೆ ನಾವೆಲ್ಲರೂ ಒಂದು ಕಾಂಗ್ರೆಸ್ ಪಕ್ಷ, ಕುಟುಂಬ, ನಮ್ಮ ಉದ್ದೇಶ BJP ವಿರುದ್ಧ ಗೆಲುವು. ಅಲ್ಲ, ಈಗ ಅವ್ರದ್ದೇ ಆದಂಥ ಅಭಿಮಾನಿಗಳು, ಫಾಲೋವರ್ಸ್ ಇದ್ದಾರೆ. ಇನ್ನೊಂದು ಕಡೆ ಪಂಚಮಸಾಲಿ ಸಮುದಾಯದೂ ಕೂಡ ಕೆಲವೊಂದಿಷ್ಟು ಅವ್ರ ಕಡೆ ಹಿಂದೆ ಇರುವಂಥದ್ದು. ಪಂಚಮಸಾಲಿ ಸಮುದಾಯದ ಹೋರಾಟದಲ್ಲಿ ತುಂಬಾ ಮುಂಚೂಣಿಲಿದ್ದಂಥವರು ವೀಣಾ ಕಾಶ್ಯಪ್ನವರು ಹಾಗೂ ಪತಿ ವಿಜಯಾನಂದ ಕಾಶ್ಯಪ್ನವರು. ಅವರ ಒಂದು ಮೌನಕ್ಕೆ ಜಾರಿದರೆ, ಅವರು ಚುನಾವಣಾ ಪ್ರಚಾರದಿಂದ ದೂರ ಉಳಿದರೆ ನಿಮಗೆ ಆ ಓಟುಗಳು ಹೊಡೆದು ಬೀಳ್ತಾವೆ ಅನ್ನೋದು ಒಂದು ಲೆಕ್ಕಾಚಾರ. ಅದ್ರ ಬಗ್ಗೆ ಇಲ್ಲ ಸರ್, ನನಗನ್ಸೋ ಮಟ್ಟಿಗೆ ಅವರು ಮೌನವಾಗಿ ಉಳಿಯೋದಿಲ್ಲ. ಅವರು ನಮ್ಮ ಪಕ್ಷದ ಶಾಸಕರಾಗಿದ್ದಾರೆ ಹಾಗೂ ಅವರು ನಮ್ಮ ಪಕ್ಷದ ಪದಾಧಿಕಾರಿಗಳಾಗಿದ್ದಾರೆ. ಎಲ್ಲರೂ ಕೂಡಿ ನಾವು ಒಗ್ಗೂಡಿಸಿ ನಾವು ಕೆಲಸ ಮಾಡ್ತೀವಿ ಅನ್ನೋದಕ್ಕೆ ನನಗೆ ಬಹಳ ನಂಬಿಕೆ ಇದೆ. ನನಗೆ ಯಾವುದೇ ರೀತಿಯಿಂದ ಸಮುದಾಯ ಆಗಿರ್ಬೋದು ಅಥವಾ ಪಕ್ಷದ ಒಂದು ಕಾರ್ಯಕರ್ತರ ಪಡೆ ಆಗಿರ್ಬೋದು, ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತು ಈ ಎಲೆಕ್ಷನನ್ನು ಎದುರಿಸ್ತೀವಿ ಅನ್ನೋದು ನನಗೆ ನಂಬಿಕೆ ಇದೆ ಸರ್.